ಪೇಮೆಂಟ್ ಆಪ್ಷನ್ ಇವಾಗಿನ ತರ ಪೇಮೆಂಟ್ ಗೇಟ್ವೇ ಆನ್ಲೈನ್ ಪೇಮೆಂಟ್ ಇಲ್ಲ ಕ್ಯಾಶ್ ಆನ್ ಡೆಲಿವರಿ ಅದ್ಯಾವುದು ಕೂಡ ಇರಲಿಲ್ಲ. ನೆಕ್ಸ್ಟ್ ಓನ್ಲಿ ಮೆಟ್ರೋ ಸಿಟೀಸ್ ಅಂಡ್ ಲಿಮಿಟೆಡ್ ಪಿನ್ ಕೋಡ್ ಸರ್ವಿಸ್, ಅದು ಲಿಮಿಟೆಡ್. ಈಗಲೂ ಕೆಲವೊಂದು ಕಡೆ ಸರ್ವಿಸಸ್ಗಳಿಲ್ಲ, ಬಟ್ ಅವಾಗ ವೆರಿ ಲಿಮಿಟೆಡ್. ಬೆಂಗಳೂರು ಮಾತ್ರ, ಬೆಂಗಳೂರಲ್ಲಿ ಕೆಲವೊಂದು ಏರಿಯಾಗಳಲ್ಲಿ ಮಾತ್ರ ಇರ್ತಾ ಇತ್ತು. ಅದೇ 15 years ಬ್ಯಾಕ್. ಅದಾದ್ಮೇಲೆ ಆಮೇಲೆ ಜಾಸ್ತಿ ಆಗ್ತಾ ಬಂತು. ಜನರಲ್ಲಿ ಸುಮ್ಮನೆ ಒಂದು 15 years ಅಂತ ತಗೊಂಡಿದ್ರು ಅಷ್ಟೇ. ಓಕೆ, ನೆಕ್ಸ್ಟ್ ಆನ್ಲೈನ್ ಟ್ರೆಂಡ್ ಓವರ್ ದ ಪಾಸ್ಟ್ 5 years. ಈ 5 ವರ್ಷದಲ್ಲಿ ಎಷ್ಟೊಂದೆಲ್ಲ ಚೇಂಜಸ್ ಆಗಿದೆ. ನಾವು ಆಲ್ರೆಡಿ ನೋಡ್ತಾ ಇದ್ದೀವಿ. ಮುಂಚೆ ವಾಟ್ಸ್ಆಪ್ ಎಲ್ಲ ಇರಲಿಲ್ಲ. ಅದಾದ್ಮೇಲೆ ಸೋಷಿಯಲ್ ಮೀಡಿಯಾ ಇನ್ನ ಎಷ್ಟೊಂದು ಇನ್ಸ್ಟಾಗ್ರಾಮ್ ಇರ್ಬೋದು, ಆ ತರದ್ದು ಯಾವ್ದು ಇರಲಿಲ್ಲ. ಇವತ್ತೆಲ್ಲ ಕೂಡ ಆನ್ಲೈನ್ ಅಲ್ಲಿ ಸೋಷಿಯಲ್ ಮೀಡಿಯಾ ಇಟ್ಟಿದೆ ಒಂಥರ ಬೇರೆ ಲೆವೆಲ್ಗೆ ರೀಚ್ ಔಟ್ ಆಗಿದೆ. ನಾನು ಆಲ್ರೆಡಿ ನಿನ್ನೆ ಮಾತಾಡ್ತಾ ಇದ್ದೆ, 2 ತರ ಇರುತ್ತೆ ಲೈಫಲ್ಲಿ. ಒಬ್ಬರು ಸಕ್ಸಸ್ ಮತ್ತೆ ಫೇಮಸ್. ಸಕ್ಸಸ್ ಆಗೋದು ಬೇರೆ, ಫೇಮಸ್ ಆಗೋದು ಬೇರೆ. ಫೇಮಸ್ ನಿನ್ನೆ ಒಂದು ಒಳ್ಳೆ ಸಾಂಗ್ ಆಡೋದು ನಮ್ಮ ಸೇತು ಕುಮಾರ್ ಅವರು, ಯಾವ್ದು ಮೂವಿನ ಬಾಡರುತ್ತೆ. ಓಕೆ, ಸೊ ಅದು ಫೇಮಸ್. ಸಕ್ಸಸ್ ಅದು ನೋ ಶಾರ್ಟ್ ಕಟ್ ಎಲ್ಲ ಇಲ್ಲ. ಸಕ್ಸಸ್ ಆಗೋದು ಬೇರೆ, ಫೇಮಸ್ ಆಗೋದು ಬೇರೆ. ಫೇಮಸ್ ಯಾವ ತರ ಬೇಕಾದ್ರೂ ಆಗೋದು. ಸೊ ಇವತ್ತು ಯಾರು ಗೊತ್ತಿಲ್ಲದ ವ್ಯಕ್ತಿ ನಾಳೆ ಬೆಳಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೀರೋ ಆಗ್ಬಿಡುತ್ತೆ. ಹಾಗಾಗಿ ಸೊ ಇವತ್ತು ಸೋಷಿಯಲ್ ಮೀಡಿಯಾ ಅಷ್ಟು ಫಾಸ್ಟ್ ಆಗಿ ರೀಚ್ ಆಗ್ತಿದೆ. ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಿದ್ದಾರೆ ತುಂಬಾ ಜನ. ಇನ್ನೊಂದಷ್ಟು ಜನ ಅದನ್ನ ಬೇರೆ ರೀತಿ ತಗೊಂಡು ಹೋಗ್ತಿದ್ದಾರೆ. ಸೊ ಒಳ್ಳೆ ರೀತಿ ಏನು, ನನ್ನ ಹತ್ರ ಒಂದು ಪ್ರಾಡಕ್ಟ್ ಇದೆ ಅಂದ್ರೆ ಅದನ್ನ ತುಂಬಾ ಚೆನ್ನಾಗಿ ರೀಚ್ ಔಟ್ ಮಾಡಬಹುದು, ಮಾರ್ಕೆಟಿಂಗ್ ಯೂಸ್ ಮಾಡ್ಕೊಳ್ಬಹುದು, ನನ್ನ ಬಿಸ್ನೆಸ್ ಅನ್ನ ಜಾಸ್ತಿ ಸ್ಪೀಡ್ ಅಪ್ ಮಾಡ್ಕೊಳ್ಬಹುದು, ನನ್ನ ಸೇಲ್ಸ್ ಅನ್ನ ಜಾಸ್ತಿ ಇಂಪ್ರೂವ್ ಮಾಡಬಹುದು, ಒಳ್ಳೆ ಇನ್ಕಮ್ ನ ಅರ್ನ್ ಮಾಡಬಹುದು. ಇದೆಲ್ಲ ಒಂದು ಪಾಸಿಟಿವ್ ಆಂಗಲ್ ಥಿಂಕ್ ಮಾಡಬಹುದು. ಇನ್ನು ನೆಗೆಟಿವ್ ಆಂಗಲ್ ಬಂದ್ರೆ ಬೇರೆ ಏನಿಲ್ಲ. ಹಲೋ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ನಾನು ಈ ತರ ರೆಡಿ ಆದೆ, ಈ ಬಟ್ಟೆ ಅಲ್ಲಿ ತಗೊಂಡೆ, ಈ ವಾಚ್ ಇಲ್ಲಿ ತಗೊಂಡೆ, ಅದಾದ್ಮೇಲೆ ಇವತ್ತು ಹಿಂಗ್ ಕಾಣಿಸುತ್ತೆ ಹೇಳಿ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಮುಗೀತು. ಕೆಲಸ ಏನು ಇಲ್ಲದೆ ಲೈಕ್ ಮಾಡ್ತಾರೆ, ಕಮೆಂಟ್ಸ್ ಮಾಡ್ತಾರೆ, ಶೇರ್ ಮಾಡ್ತೀವಿ. ಸೊ ನಾವೆಲ್ಲ ಏನ್ ಮಾಡ್ಬೇಕು? ಲೈಕ್ ಮಾಡೋಣ, ಶೇರ್ ಮಾಡೋಣ. ಯಾರು ನಾವು ಮಾಡ್ಬೇಕಾ? ಟೈಮ್ ಇದೆಯಾ? ಮಾಡ್ಬೇಕಿಲ್ಲ. ಎಸ್, ಇ ಕಾಮರ್ಸ್ ಬಿಕಮ್ ಎ ಟ್ರೆಂಡ್ ಸೆಕ್ಟರ್. ಇವಾಗ ಮೆನಿ ನ್ಯೂ ಇನ್ನೋವೇಷನ್ ಆನ್ಲೈನ್ ಬಿಸ್ನೆಸ್ ಸ್ಟಾರ್ಟೆಡ್. ಲಾಸ್ಟ್ ಇವನ್ 5 ವರ್ಷದಲ್ಲಿ ತುಂಬಾ ಚೇಂಜಸ್ ಆಫ್ಟರ್ ಎ ಕೋವಿಡ್. ಸೊ ಅದಾದ್ಮೇಲೆ ಕೋವಿಡ್ ಎಲ್ಲ ಮುಗಿದ ಮೇಲೆ ಆನ್ಲೈನ್ಗೆ ತುಂಬಾ ಆಕ್ಚುಲಿ ಇಂಡಿಯಾದಲ್ಲಿ ಒಂದು ಡಿಮ್ಯಾಂಡ್ ಸ್ಟಾರ್ಟ್ ಆಯಿತು. ತುಂಬಾ ಜನಕ್ಕೆ ಗೊತ್ತಿದೆ, ಗ್ರಾಸರೀಸ್ ಇರ್ಬೋದು, ಮೆಡಿಸಿನ್ಸ್ ಇರ್ಬೋದು, ಫ್ಯಾಷನ್ ಇರ್ಬೋದು, ಅಂಡ್ ಫುಡ್ ಇರ್ಬೋದು, ಇದೆಲ್ಲ ತುಂಬಾ. ಅದಾದ್ಮೇಲೆ ಇನ್ನೊಂದು ಬೇರೆ ಲೆವೆಲ್ಗೆ ಟೇಕ್ ಆಫ್ ಆಯಿತು. ಫಾಸ್ಟೆಸ್ಟ್ ಇನ್ಕ್ರೀಸ್ ಇನ್ ಯೂಸೇಜ್ ಆಫ್ ಸ್ಮಾರ್ಟ್ ಫೋನ್ಸ್, ಇಂಟರ್ನೆಟ್, ಸೋಷಿಯಲ್ ಮೀಡಿಯಾ ಎಲ್ಲ ಇತ್ತೀಚಿನ ದಿನಗಳಲ್ಲಿ. ಒನ್ ಟೈಮ್ ಅಲ್ಲಿ ಓನ್ಲಿ ಒಂದಷ್ಟು ಜನ ಮಾತ್ರ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಿದ್ರು. ಅದು ಅಷ್ಟು ಜಾಸ್ತಿ ಇರುತ್ತೆ ಪ್ರೈಸ್, ಎಲ್ಲರಿಗೂ ರೀಚ್ ಆಗಲ್ಲ ಅಂತ. ಇವಾಗೆಲ್ಲ ಒಂದು 7,000 8,000 ಕೊಟ್ಟರೆ ಸೂಪರ್ ಆಗಿರೋ ಫೋನ್ ಸಿಗುತ್ತೆ. ಕರೆಕ್ಟ್ ಅಲ್ವಾ? ಒಳ್ಳೊಳ್ಳೆ ಫೋನ್, ವಿವೋ ಇರ್ಬೋದು, ಯಾವ್ದು ಓಪೋ, MI. ಮುಂಚೆ ಅವೆಲ್ಲ ಇರ್ಲಿಲ್ಲ, ಹೊಸದಾಗಿ ಬಂದಿದ್ದು. ಬಂದ್ಮೇಲೆ ಇಂಡಿಯಾದಲ್ಲಿ ಒಂದು ಹೊಸ ರೆವಲ್ಯೂಷನ್ ಸ್ಟಾರ್ಟ್ ಆಯ್ತು. ಈಚ್ ಅಂಡ್ ಎವರಿ ಪರ್ಸನ್ ಹತ್ರನು ಇವತ್ತು 2 ಫೋನು, 4 ಸಿಮ್ಮು. ಫೋನ್ ಮೊಬೈಲಾ? $1 lakh ಫೋನ್ ಫ್ರೀನಾ? ಯಾವ್ದು ಮೇಡಮ್? ಬ್ರ್ಯಾಂಡ್ ನೇಮ್ ಗೊತ್ತಿಲ್ಲ. ಓಕೆ, 1.5 ಲಕ್ಷ ತಗೊಂಡ್ರೆ 1 ಲಕ್ಷದ ಫೋನ್ ಫ್ರೀ ಅವತ್ತಿನ ದಿನಕ್ಕೆ ಮಾತ್ರ. ಓಕೆ ಓಕೆ. ಸೊ ನಮ್ಮ ಹತ್ರ ಮುಂಚೆ ಫೋನ್ಗಳು, ಸ್ಮಾರ್ಟ್ ಫೋನ್ಗಳನ್ನ ಅಫೋರ್ಡಬಲ್ ಪ್ರೈಸ್ಗೆ ಸಿಗ್ತಾ ಇರಲಿಲ್ಲ. ಇವಾಗ ಎಲ್ಲರ ಹತ್ರ ಇದೆ. 2 ಫೋನ್ ಇರುತ್ತೆ, 4 ಸಿಮ್ ಇರುತ್ತೆ. ಒಂದು ಪರ್ಸನಲ್ ನಂಬರು, ಇನ್ನೊಂದು ಆಫೀಸ್ ನಂಬರು, ಇನ್ನೊಂದು ಸೆಲೆಕ್ಟೆಡ್ ಫ್ರೆಂಡ್ಸ್ಗೆ, ಇನ್ನೊಂದು ಓನ್ಲಿ ವೈಫ್ ಅಲ್ವಾ? ಅವಾಗ ಯಾವ್ದು ಸ್ವಿಚ್ ಆಫ್ ಇರಬೇಕು, ಯಾವ್ದು ಸ್ವಿಚ್ ಆನ್ ಇರಬೇಕು, ಯಾವ್ದು ವಾಟ್ಸಪ್. ಕೆಲವರು ಹೇಳ್ತಾರೆ, ಸರ್ ಇದು ವಾಟ್ಸಪ್ ನಂಬರ್, ಇದು ಕಾಲಿಂಗ್ ನಂಬರ್, 2 ಸೇವ್ ಮಾಡಿ ಸರ್. ನಿಮ್ದ ಕರೆಕ್ಟ್ ಅಲ್ಲ? ಹೌದು. ಯಾವ್ದೋ ಒಂದು ಮೊನ್ನೆ ವಾಟ್ಸಪ್ ಏನೋ ಕಾಲ್ ಮಾಡಿದ್ರು, ಇದೇ ಅಲ್ವಾ, ಬಟ್ ಏನೋ ವಾಟ್ಸಪ್ ಮಾಡಕ್ಕೆ ಅದು ಇಲ್ಲವೇ ಇಲ್ಲ ವಾಟ್ಸಪ್. ಆಮೇಲೆ ಯಾವ್ದೋ ಒಂದು ಕೇಳಿ ಇನ್ನೊಂದು ನಂಬರ್ ಇಲ್ಲೇ ಇದೆ. ಒಂದು ವಾಟ್ಸಪ್ಗೆ, ಒಂದು ಕಾಲಿಂಗ್. ಅದೇ ಹಂಗೆ ಎಸ್ಟೇಟ್ಗೆ ಒಂದು ಎಸ್ಟೇಟ್ಗೆ ಒಂದು ಸ್ಮಾರ್ಟ್ ಪಿಕ್ ಇದೆ. ಎಸ್ಟೇಟ್ ಇರೋದು ವಾಟ್ಸಪ್ ಇಲ್ವಾ? ಓಕೆ, ಏನೋ ಸ್ಮಾರ್ಟ್ ಪಿಕ್ ಅಲ್ಲಿ ವಾಟ್ಸಪ್ ಇಟ್ಕೊಂಡಿಲ್ಲ, ಬಿಸ್ನೆಸ್ ಲಾಸ್ ಆಯ್ತು. ಬೆಳಗ್ಗೆಯಿಂದ ಶಿವಗೆ 10 ಸರಿ ಫೋನ್ ಮಾಡಿದೆ, ಕನೆಕ್ಟ್ ಆಗಿಲ್ಲ ಫೋನ್. ಯಾವ ನೆಟ್ವರ್ಕ್?
ಯಾವ್ದು ಬರಲ್ವಾ? ಓಕೆ. ಸೊ ಈಗ ತುಂಬಾ ಚೀಪ್ ಆಗಿದೆ ಫೋನ್ಗಳು, ಸ್ಮಾರ್ಟ್ ಫೋನ್ ಅದೆಲ್ಲ. ಇವತ್ತು ಎಲ್ಲರ ಹತ್ರ ಎರಡೆರಡು ಫೋನು, ಸಿಮ್ ಅಂಡ್ ಇಂಟರ್ನೆಟ್ ಎಲ್ಲ ಫ್ರೀ ಇರೋದ್ರಿಂದ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದೆ. ಅಂಡ್ ಇ ಕಾಮರ್ಸ್ ಬಿಸ್ನೆಸ್ ಕೂಡ ಹಾಗೆ. ಮುಂಚೆ ಬರೀ ಮೆಟ್ರೋ ಸಿಟೀಸ್ ಮಾತ್ರ ಇತ್ತು, ಇವತ್ತು ಟೈರ್ 2, ಟೈರ್ 3 ಸಿಟೀಸ್ ಇವಾಗ. ಮುಂಚೆ ಬೆಂಗಳೂರಲ್ಲಿ ಲಿಮಿಟೆಡ್ ಇತ್ತು, ಇದಾದ್ಮೇಲೆ ಈಗ ಮೈಸೂರು ಇರ್ಬೋದು, ತುಮಕೂರು ಇರ್ಬೋದು, ನೆಕ್ಸ್ಟ್ ದಾವಣಗೆರೆ ಇರ್ಬೋದು, ಹುಬ್ಳಿ ಇರ್ಬೋದು, ಈ ತರ ಬೇರೆ ಬೇರೆ ಮೆಟ್ರೋ ಸಿಟೀಸ್ ಬಿಟ್ಟು ಟೈರ್ 2, ಟೈರ್ 3 ಇವಾಗ ನೀವು ಹಳ್ಳಿ ಕಡೆ ಇವಾಗ ರೀಚ್ ಆಗುತ್ತೆ. ಮೀಶೋ ಅನ್ನೋ ಒಂದು ಬ್ರ್ಯಾಂಡ್ ಬಂದ್ಮೇಲೆ ಸೊ ಅವ್ರದೇ ಒಂದು ಬಿಸ್ನೆಸ್ ಸ್ಟ್ರಾಟಜಿ. ಮುಂಚೆ ಎಲ್ಲ ಈಗ ನೋಡಿ ಒಂದೊಂದು ಕ್ಯಾಟಗರಿ ಬಿಸ್ನೆಸ್ ಇದೆ. ಈಗ ನಾವು ಸೈಯದ್ ಅವ್ರು ಇಲ್ಲೇ ಇದ್ದೀರಾ? ತಲೆನೋಯ್ತಾ ಇದೆಯಾ? ತಲೆನೋಯ್ತಾ ಇದೆ, ತಲೆ ತಿಂತಾ ಇದ್ದ ಯಾರಿಗಳು ಎಲ್ಲ ಇಲ್ಲ ಇದ್ದೀರಾ? ಹಲೋ, ಆರ್ ಯು ರೈಟ್? ಸೊ ಮೀಶೋ ಅನ್ನೋ ಬ್ರ್ಯಾಂಡ್ ಅವ್ರದೇ ಒಂದು ಬಿಸ್ನೆಸ್ ಸ್ಟ್ರಾಟಜಿ ಇಟ್ಕೊಂಡು ಬಂದ್ರು. ಸೊ ಈಗ UB ಸಿಟಿಗೆ ಎಷ್ಟು ಜನ ಹೋಗ್ತೀರಾ ಶಾಪಿಂಗ್ಗೆ? ಎಷ್ಟು ಜನ ಹೋಗಿದ್ದೀರಾ UB ಸಿಟಿ? ಇಲ್ಲಿ UB ಸಿಟಿಗೆ ಹೋಗಿದ್ದೀರಾ? ಹೋಗಿದ್ದೀರಾ? ಎಷ್ಟು ಜನ ಶಾಪಿಂಗ್ ಮಾಡಿದ್ದೀರಾ? ಸುಮ್ಮನೆ ನೋಡಕ್ ಹೋಗಿದ್ದೀರಾ? ಓಕೆ. ಅಲ್ಲಿ ಅದರದೇ ಆದಂತ ಒಂದು ಬಿಸ್ನೆಸ್, ಅದೇ ಆದಂತ ಒಂದು ಕ್ಯಾಟಗರಿ ಆಫ್ ಪೀಪಲ್ ಇದ್ದಾರೆ, ಅವ್ರಿಗೆ ಶಾಪಿಂಗ್ ಮಾಡ್ತಾರೆ. ನೆಕ್ಸ್ಟ್ MG ರೋಡ್, ಈ ನಾರ್ಮಲ್ ಬ್ರ್ಯಾಂಡ್ ಅದೆಲ್ಲ ತುಂಬಾ ಜನ ಮಾಡ್ತಿರ್ತೀವಿ. ಸೊ ಅದನ್ನು ಮಾಡಕ್ ಇರೋರು ಒಂದಷ್ಟು ಜನ ಇರ್ತಾರೆ. ಈಗ ಟೈರ್ 3 ಸಿಟೀಸ್ ಹಳ್ಳಿ ಕಡೆ ಎಲ್ಲ ಬಂದ್ರೆ ಅವರೆಲ್ಲ ಅಷ್ಟು ಇ ಕಾಮರ್ಸ್ ನಲ್ಲಿ ಅಷ್ಟೆಲ್ಲ ಯೂಸ್ ಮಾಡ್ತಾರೆ. ಸೊ ಮೀಶೋ ಅವರು ಟ್ರೆಂಡ್ ತಗೊಂಡ್ ಬಂದ್ರು, ಅಂದ್ರೆ ಒಂದು ಮಾರ್ಕೆಟ್ ಸ್ಟಡಿ ಮಾಡಿ ಅವರ ಬಿಸ್ನೆಸ್ ಸ್ಟ್ರಾಟಜಿ ತಗೊಂಡ್ ಬಂದ್ರು. ಅವ್ರೇನ್ ಮಾಡಿದ್ರು, ಇಲ್ಲೆಲ್ಲ 1,500 ಜೀನ್ಸ್ ಇರುತ್ತೆ, 1,000 ಜೀನ್ಸ್ ಇರುತ್ತೆ, 2,000 ಇರುತ್ತೆ, ಅವರೇಜ್ 1,000 ರುಪೀಸ್ ಇರುತ್ತೆ. ಅವ್ರೇನ್ ಮಾಡಿದ್ರು, 200 ರೂಪಾಯಿಗೆ ಒಂದು ಜೀನ್ಸು, 150 ರೂಪಾಯಿಗೆ ಒಂದು ಜೀನ್ಸು, 100 ರುಪೀಸ್ಗೆ ಏನೋ ಒಂದು ಶಾರ್ಟ್ಸ್, ಈ ತರದೆಲ್ಲ ಒಂದು ಕಂಪ್ಲೀಟ್ ಲೋವರ್ ಸೆಗ್ಮೆಂಟ್ ಅನ್ನ ತಗೊಂಡು ಬಂದ್ರು. ಅದಕ್ಕೆ ಅವ್ರ ಏನಾಯ್ತು, ಬಿಸ್ನೆಸ್ ತುಂಬಾ ಸಖತ್ತಾಗಿ ಕ್ಲಿಕ್ ಆಗಬೇಕು. ಇವಾಗ ಹಳ್ಳಿನಲ್ಲಿ ಎಲ್ಲ ಕೂಡ ಇ ಕಾಮರ್ಸ್ ಸ್ಪ್ರೆಡ್ ಆಗಿದೆ. ಈಗ ಒಂದೊಂದು ಎಲ್ಲ ಟಾಪ್ ಬ್ರ್ಯಾಂಡ್ಸ್ ಗಳು ಇವಾಗ ಅಲ್ಲಿಗೆ ಎಸ್ಟಾಬ್ಲಿಷ್ ಮಾಡ್ತಾರೆ ಬಿಸ್ನೆಸ್. ಹಾಗೆ ಈ ಒಂದು 5 ವರ್ಷದಲ್ಲಿ ತುಂಬಾ ಚೇಂಜಸ್ ನಡೀತಾನೆ ಇದೆ ಬಿಸ್ನೆಸ್ ಅಲ್ಲಿ. ಇನ್ನೂ ತುಂಬಾ ಚೇಂಜಸ್ ಆಗುತ್ತೆ ಮುಂದಕ್ಕೆ. ಸೊ ನೆಕ್ಸ್ಟ್ ಡೆಲಿವರಿ, ಶಿಪ್ಪಿಂಗು ಅದೆಲ್ಲ ಇನ್ನೂ ತುಂಬಾ ಆಕ್ಸೆಸಿಬಲ್. ಇವಾಗ ಮುಂಚೆ ನಾವು ಪೋಸ್ಟ್ ಮಾತ್ರ ಗೊತ್ತಿತ್ತು, ನಮ್ಗೆ ಪೋಸ್ಟ್ ಆಫೀಸ್ ಮಾತ್ರ ಗೊತ್ತಿತ್ತು. ಅದಾದ್ಮೇಲೆ ಪ್ರೈವೇಟ್ ಕೊರಿಯರ್ಸ್ ಬಂತು, ಅದು ಕೂಡ ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತು. ಮುಂಚೆ ಬ್ಲೂ ಡಾಟ್ ಇತ್ತು, ಅದಾದ್ಮೇಲೆ ಇನ್ನೊಂದಷ್ಟು ಬೇರೆ ಬೇರೆ ಟಾಪ್ ಇದ್ರಲ್ಲಿ ಇತ್ತು, DTDC ಕೂಡ ಇಟ್ ಇಸ್ ವೆರಿ ಹೈ ಪ್ರೈಸ್, ಅಷ್ಟೊಂದು ನಮಗೆ ಫ್ಲೆಕ್ಸಿಬಲ್ ಇರಲಿಲ್ಲ. ಸೊ ಈಗ ಇ ಕಾಮರ್ಸ್ ಎಲ್ಲ ಬಂದ್ಮೇಲೆ ಸೊ ಅಲ್ಲೂ ಕೂಡ ತುಂಬಾ ಫ್ಲೆಕ್ಸಿಬಲ್ ಆಗಿರೋದ್ರಿಂದ ಸ್ಪೀಡು, ನಮ್ಮ ಒಂದು ಡೆಲಿವರಿ ಸ್ಪೀಡು ಅಂಡ್ ಫಾಸ್ಟ್ ಆಗಿ ಈಗ ನಿಮ್ಗೆ ವಿತಿನ್ 24 hours ನೋಡಿ. ಇವಾಗ ನಾವು ಇಲ್ಲಿ ಒಂದು ಪ್ರಾಡಕ್ಟ್ ನ ಸ್ಮಾರ್ಟ್ ಪಿಕ್ ಅಲ್ಲಿ ಆರ್ಡರ್ ಮಾಡಿದ್ರೆ ಸೊ ನಾಳೆ ಬೆಳಗ್ಗೆ ನಿಮ್ಗೆ ಜೈಪುರಲ್ಲಿ ಇರುತ್ತೆ ಆ ಪ್ರಾಡಕ್ಟ್, ನಾಳೆ ಬೆಳಗ್ಗೆ ಡೆಲ್ಲಿನಲ್ಲಿ ಇರುತ್ತೆ. ಅಂದ್ರೆ ವಯಾ ಏರ್ ಅಷ್ಟು ಸ್ಪೀಡ್ ಆಗಿ ಬಿಸ್ನೆಸ್ ಅಂದ್ರೆ ಡೆಲಿವರಿ ಇದೆಲ್ಲ ತುಂಬಾ ಅಪ್ಡೇಟ್ ಆಗಿರೋದ್ರಿಂದ ಬಿಸ್ನೆಸ್ ಕೂಡ ಅಷ್ಟೇ ಫಾಸ್ಟ್ ಆಗಿ ಇನ್ನು ಗ್ರೋತ್ ಆಗ್ತಾ ಇದೆ ಇಂಡಿಯಾದಲ್ಲಿ. ಅಂಡ್ ಲಿಮಿಟೆಡ್ ಸೆಗ್ಮೆಂಟ್ ಅಂಡ್ ಕ್ಯಾಟಗರಿ ಪ್ರಾಡಕ್ಟ್ಸ್ ಅರ್ಲಿಯರ್, ಇವಾಗ ಮುಂಚೆ ವೆರಿ ಲಿಮಿಟೆಡ್. ಈಗ ಜೆಪ್ಟೋ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ನೋಡಿ ಅವ್ರದ್ದು ಒಂದು ಕಾನ್ಸೆಪ್ಟ್ ಇತ್ತು, ಟೊಮೊಟೊ, ಪೊಟ್ಯಾಟೊ, 5 ಪ್ರಾಡಕ್ಟ್ ಅನ್ನು ಅವರು ಸ್ಟಾರ್ಟ್ ಮಾಡಿದ್ರು. ಟೊಮ್ಯಾಟೊ, ಪೊಟ್ಯಾಟೊ, ಯಾರ್ದಾರು ಗೊತ್ತಿದೆಯಾ ಸ್ಟೋರಿ? ಜೆಪ್ಟೋ ಸ್ಟೋರಿ ಗೊತ್ತಿದೆಯಾ? ವೆರಿ ಎಂಗೇಜ್ 19 ವರ್ಷಕ್ಕೆ ಅವ್ರ ಬಿಸ್ನೆಸ್ ಅನ್ನ ಎಸ್ಟಾಬ್ಲಿಷ್ ಮಾಡಿದ್ರು. ನನಗೆ ಗೊತ್ತಿರೋ 2 ಮಿಕ್ಕಿದಲ್ಲ, ಇನ್ನ 3 ನೇಮ್ ಗೊತ್ತಿಲ್ಲ. ಟೊಮ್ಯಾಟೊ, ಪೊಟ್ಯಾಟೊ ಅಂಡ್ ಇನ್ನ ಏನೋ 3 ವೆಜಿಟೇಬಲ್ಸ್ ಅನ್ನ ಟ್ರಯಲ್ ವರ್ಷನ್ ಅಲ್ಲಿ ಅವ್ರು ಸ್ಟಾರ್ಟ್ ಮಾಡಿದ್ರು. ಓನ್ಲಿ ಜಯನಗರ ಅಂದ್ರೆ ಜಯನಗರ ಅಷ್ಟೇ. ಅವರು ಅಶ್ಯೂರ್ ಮಾಡಿದ್ದೇನು, ನಿಮ್ಗೆ 10 ನಿಮಿಷದೊಳಗಡೆ ನಿಮ್ಗೆ ತರಕಾರಿ ಮನೆಗೆ ತಲುಪಿಸ್ತೀವಿ ಅಂತ. ಆ 5 ತರಕಾರಿ ಮಾತ್ರ. ಸೊ ಅವಾಗ ಏನ್ ಮಾಡಿದ್ರು, ಒಂದಷ್ಟು ಜನ ಅದನ್ನ ಟ್ರೈ ಮಾಡಿದ್ರು. 10 ನಿಮಿಷದಲ್ಲಿ ಬಂತು, ಖುಷಿ ಆಯ್ತು. ಜಯನಗರ ನಮ್ದೀಗ 7th ಬ್ಲಾಕ್ ಇದೆ, 7th ಬ್ಲಾಕ್ ಇಂದ 8th ಬ್ಲಾಕ್, 8th ಬ್ಲಾಕ್ ಇಂದ 9th ಬ್ಲಾಕ್, ಹಾಗೆ 4th ಬ್ಲಾಕ್ ಗೆ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ. ಅಂಡ್ ಪ್ರಾಡಕ್ಟ್ ನಾವು ಇನ್ಕ್ರೀಸ್ ಮಾಡ್ತಾ ಹೋದ್ರು. ಸೊ ಇವತ್ತು ಎಲ್ಲಿದೆ ಜೆಪ್ಟೋ? ಎಲ್ಲಿದೆ ಸರ್ ಜೆಪ್ಟೋ? ಎಲ್ಲ ಬಾಯಲ್ಲಿ ಜೆಪ್ಟೋ ಬರುತ್ತೆ, ಎಲ್ಲರ ಮೊಬೈಲ್ ಅಲ್ಲಿ ಆಪ್ ಇದೆ. ಕ್ರೋರ್ಸ್ ಆಫ್ ರುಪೀಸ್ ಟರ್ನ್ ಓವರ್ ನಡೀತಾ ಇದೆ. ಅಂದ್ರೆ ಅಷ್ಟು ಜನ ಇವತ್ತು ಆನ್ಲೈನ್ ಗೆ ಅಡಿಕ್ಷನ್ ಅಂತ ಹೇಳ್ಬೋದು. ಆನ್ಲೈನ್ ಬಿಟ್ಟು ನಾವೇನು ಇವತ್ತು ಸಾಧ್ಯನೇ. ಎಲ್ಲೋ ನಾವು ಈಗ ಕುಕ್ ಮಾಡ್ತಿರ್ತಾರೆ ಇವಾಗ ಲೇಡೀಸು, ಮರ್ತೋಯ್ತು ಅಂತ ಹೇಳಿ ಟೆನ್ಷನ್ ತಗೊಳ್ಳಲ್ಲ. ಈಗ ಮುಂಚೆ ಹೋಗ್ಬೇಕಿತ್ತು ಓಡಿ, ಈಗ ಹಂಗೆಲ್ಲ ಇವ್ರ ಕಿಚನ್ ಅಲ್ಲಿ ಹಿಂಗ್ ರೌಂಡ್ ತಿರ್ಸಷ್ಟಲ್ಲಿ ಆಲ್ರೆಡಿ ಅಲ್ಲಿ ಬಂದಿರುತ್ತೆ ಪ್ರಾಡಕ್ಟ್. ಬ್ಲಿಂಕ್ ಇಟ್ ಅಲ್ವಾ?
ಕರೆಕ್ಟ್ ಅಲ್ವಾ? ಇಷ್ಟೊಂದು ಚೇಂಜಸ್ ಆಗ್ತಿದೆ, ನಾವು ಕೂಡ ಅಷ್ಟೇ ಅಪ್ಡೇಟ್ ಆಗ್ತಿದೀವಿ ಅಲ್ಲಿ. ಇವಾಗೆಲ್ಲ ನಮ್ಗೆ ಆಲ್ರೆಡಿ ಎಷ್ಟೊಂದು ಜನ ಹೇಳಿದ್ರು, ಈಗ ನಮಗಿಂತ ನಮ್ಮ ಮಕ್ಕಳು ತುಂಬಾ ಫಾರ್ವರ್ಡ್ ಇದ್ದಾರೆ. ನಾವು ಆರ್ಡರ್ ಮಾಡಲ್ಲ ಅಂತ ಇಟ್ಕೊಡಿ, ಅವ್ರಿಗೆ ಹೇಳಿದ್ರೆ ಸಾಕು, ಅವರೇ ಇನ್ಸ್ಟಾಲ್ ಮಾಡಿ ಆರ್ಡರ್ ಮಾಡಿ ನಿಮ್ಗೆ ತಲ್ಸತ್ತಂತ ಅವರೇ ನೋಡ್ಕೊಳ್ತಾರೆ. ನೀವೇನೇನ್ ಹೇಳ್ತೀರಾ ವೆಜಿಟೇಬಲ್ ಮಾತ್ರ ಮಾಡಿ ಅಂತ, ಅವ್ರ ಜೊತೆ ಚಾಕ್ಲೇಟ್ ಸೇರ್ಸ್ ಮಾಡಿರ್ತಾರೆ, ಚಿಪ್ಸ್ ಚಾಕ್ಲೇಟ್ ಕೂಲ್ ಡ್ರಿಂಕ್ಸ್ ಎಲ್ಲ. ಕರೆಕ್ಟ್ ಅಲ್ವಾ? ಅಂದ್ರೆ ಅಷ್ಟು ಇವತ್ತು ಇ ಕಾಮರ್ಸ್ ಬಿಸ್ನೆಸ್ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ, ಸಿಕ್ಕಾಪಟ್ಟೆ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ. ಇಡೀ ವರ್ಲ್ಡ್, ನಾಟ್ ಓನ್ಲಿ ಇಂಡಿಯಾ, ಇಡೀ ಪ್ರಪಂಚದಲ್ಲಿ ನಾವು ಸಿಕ್ಕಾಪಟ್ಟೆ ಚೆನ್ನಾಗಿ ಅದನ್ನ ಯೂಸ್ ಮಾಡ್ತಾ ಇದ್ವಿ, ಸಿಕ್ಕಾಪಟ್ಟೆ ಚೆನ್ನಾಗಿ ಅದನ್ನ ಅದರಲ್ಲಿ ಪರ್ಚೇಸ್ ಮಾಡ್ತಾ ಇದೀವಿ. ಬಟ್ ವಾಟ್ ಇಸ್ ದ ಯೂಸ್? ಏನಾದ್ರು ಬರ್ತಾ ಇದೆಯಾ? ಇಲ್ಲ. ಬರ್ತಿದ್ಯಾ? ಇಲ್ಲ. ಈಗ ಸ್ಮಾರ್ಟ್ ಕ್ಲಿಕ್ ಅಲ್ಲಿ ಏನ್ ಮಾಡ್ತಾ ಇದೀವಿ? ಸ್ಮಾರ್ಟ್ ಕ್ಲಿಕ್ ಅಲ್ಲೂ ನಾವು ಪರ್ಚೇಸ್ ಅಂತಾನೆ ಮಾಡ್ತಿರೋದು. ತುಂಬಾ ಜನ ಮಾಡ್ತಿಲ್ಲ, ಹೇಳ್ತಿರೋದನ್ನ. ಸೊ ಮುಂಚೆ ಲಿಮಿಟೆಡ್ ಪ್ರಾಡಕ್ಟ್ಸ್ ಇತ್ತು, ಆಲ್ರೆಡಿ ಹೇಳಿದೆ. ಇವಾಗ ಮೆಡಿಸಿನ್ ಇರ್ಬೋದು, ಗ್ರಾಸರಿ ಇರ್ಬೋದು, ಫ್ಯಾಷನ್, ಎಜುಕೇಶನ್, ಮೂವಿ ಟಿಕೆಟ್, ಕ್ಯಾಬ್, ಯಾವುದು ಇಲ್ಲ ಇವಾಗ ಆನ್ಲೈನ್ ಅಲ್ಲಿ. ಯಾವ್ದಿಲ್ಲ? ಎಲ್ಲ ಇದೆ ಸರ್, ಎಲ್ಲ ಇದೆ. ಮುಂಚೆ ಕೆಲಸದವ್ರನ್ನೆಲ್ಲ ಹುಡ್ಕೊಂಡು ಹೋಗ್ಬೇಕಿತ್ತು, ಮನೆ ಕೆಲಸ ಮಾಡ್ತಾರೆ. ನೀವು ಅವ್ರಿಗ ನಿಮ್ಗೆ ಏನಾದ್ರು ಮನೆ ಫಂಕ್ಷನ್ ಇತ್ತ, ಮನೆ ಕ್ಲೀನ್ ಮಾಡಕ್ ಮುಂಚೆ ಲೇಡೀಸ್ ಎಲ್ಲ ಟೆನ್ಷನ್ ತಗೊಳ್ಳೋದು, ಅಯ್ಯೋ ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕು. ಬರೀ ನಿಮ್ಗೆ ಬಂದು ನಿಮ್ ಮನೇನ ಹೊಸಾದ್ ಮಾಡ್ಕೊಂಡು ಹೋಗ್ತಾರೆ. ಏನಿಲ್ಲ ಇವಾಗ, ಎಲ್ಲ ಆನ್ಲೈನ್ ಅಲ್ಲಿ ಇದೆಯಾ? ಅಂದ್ರೆ ನಾವು ಪ್ರತಿಯೊಂದನ್ನು ಯೂಸ್ ಮಾಡ್ತಾ ಇದೀವಿ. ಬಟ್ ಪ್ರತಿಯೊಂದು ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಖರ್ಚು ಜಾಸ್ತಿ ಆಗ್ತಿದೆಯಾ ಕಡಿಮೆ ಆಗ್ತಿದೆಯಾ? ಜಾಸ್ತಿ ಆಗ್ತಾ ಇದೆ. ಏನಾಗ್ತಿದೆ? ಜಾಸ್ತಿ ಆಗ್ತಾ ಇದೆ, ಖರ್ಚು ಜಾಸ್ತಿ ಆಗ್ತಿದೆ. ಈಗ ನಾನು ಒಂದು ಬ್ಲಿಂಕಿಟ್ ಓನರ್, ನನಗೇನಾಗ್ತಿದೆ? ಪ್ರಾಫಿಟ್ ಬರ್ತಿದೆ. ಏನ್ ಬರ್ತಾ ಇದೆ? ಪ್ರಾಫಿಟ್ ಬರ್ತಾ ಇದೆ. ನಿಮಗೇನ್ ಬರ್ತಾ ಇದೆ? ಏನು ಬರ್ತಾ ಇದೆ? ಖರ್ಚು ಬರ್ತಾ ಇದೆ. ಖರ್ಚು ಆಗ್ತಾ ಇದೆ, ಏನು ಬರ್ತಾ ಇದೆ? ಪಾಕೆಟ್ ಖಾಲಿ ಆಗ್ತಾ ಇದೆ. ಕರೆಕ್ಟ್ ಅಲ್ವಾ? ನೋಡೋಣ ನೆಕ್ಸ್ಟ್ ಏನಾಗ್ಬೋದು. ಅರ್ಲಿಯರ್ ಆನ್ಲೈನ್ ಪೇಮೆಂಟ್ ಓಕೆ, ಅದೆಲ್ಲ ಹೇಳಾಯ್ತು. ಎಸ್, ಕ್ಯಾಶ್ ಆನ್ ಡೆಲಿವರಿ ಅದೆಲ್ಲ ಸ್ಟಾರ್ಟ್ ಮಾಡಿದೀವಿ. ಸೇಮ್ ಡೇ ಡೆಲಿವರಿ, ಫಾಸ್ಟ್ ಡೆಲಿವರಿ, 10 ಮಿನಿಟ್ ಡೆಲಿವರಿ. ನಾವು 10 ಮಿನಿಟ್ಸ್ ಅಂದ್ರೆ ಇನ್ನೊಬ್ರು ಕಾಂಪಿಟೇಟರ್ ನಾವು ಲಾಸ್ಟ್ ಮಿನಿಟ್ ಅಂತ ಹೇಳಿದ್ರು. ನೀವು 10 ಮಿನಿಟ್ಸ್ ಅಂದ್ರೆ ನಾವು ಲಾಸ್ಟ್ ಮಿನಿಟ್ ಅಂತ, ಇನ್ನು ಯಾವ ಮಿನಿಟ್ಸ್ ಬರುತ್ತೋ ಗೊತ್ತಿಲ್ಲ. ನೋಡೋಣ ನೆಕ್ಸ್ಟ್. ಇ ಕಾಮರ್ಸ್ ಟ್ರೆಂಡ್ಸ್ ಇನ್ ದ ನೆಕ್ಸ್ಟ್ 5 years ಏನೇನಾಗ್ತದೆ? ನಾನು ಹೇಳಿದ ಕೋವಿಡ್ ಎಲ್ಲ ಆದ್ಮೇಲೆ ತುಂಬಾ ಫಾಸ್ಟ್ ಆಗಿ ಬೆಳೀತಾ ಇದೆ. ಅಂಡ್ ಇನ್ನು 5 ವರ್ಷ ಆದ್ಮೇಲೆ ನಾವೇನ್ ಥಿಂಕ್ ಮಾಡ್ಬೋದು? ಯಾರ್ಯಾರು ಐಡಿಯಾ ಇದೆಯಾ? ಯಾರು ಇನ್ನು ನನಗಿಂತ ನಾಲೆಡ್ಜ್ ಇರೋರು, ಇಂಟೆಲಿಜೆಂಟ್ ಇರೋರು, ಯಾರು ತಿಳ್ಕೊಂಡಿರೋರು, ಟೆಕ್ನಾಲಜಿ ಇದ್ರಲ್ಲಿ ವರ್ಕ್ ಮಾಡ್ತಿರೋ ಯಾರಿದ್ದೀರಾ? ಹೇಳ್ಬೋದಾ? ಎನಿ ಐಡಿಯಾ ಸರ್? ರೋಬೋಟಿಕ್ ಡೆಲಿವರಿ ಅದು ಆಲ್ರೆಡಿ ಇನ್ನೋವೇಷನ್ ಆಗಿದೆ, ಒಂದಷ್ಟು ಕಂಟ್ರಿನಲ್ಲಿ ನಡೀತಾ ಇದೆ. ಇಂಡಿಯಾಗೆ ಇನ್ನು ಬರಬೇಕದು, ನೋಡೋಣ. ಬೆಂಗಳೂರಲ್ಲಿ ಆಕ್ಚುಲಿ ನಾನು ಲಾಸ್ಟ್ ಟೈಮ್ ಇದನ್ನ ಹೇಳಿದೆ. ಮೈಸೂರಲ್ಲಿ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಅವರು ಡ್ರೋನ್ ಇದನ್ನ ಇನ್ನೋವೇಟ್ ಮಾಡಿದ್ದಾರೆ. ಅವರು ಒಂದು ಪರ್ಮಿಷನ್ಗೋಸ್ಕರ ವೆಯ್ಟ್ ಮಾಡ್ತಾರೆ ತುಂಬಾ ವರ್ಷದಿಂದ, ಗೌರ್ಮೆಂಟ್ ಪರ್ಮಿಷನ್ಗೆ. ಅವ್ರು ನಮ್ಮೊಂದು ಅಶ್ಯೂರ್ ಮಾಡಿದ್ದಾರೆ, ಅದೇನಾದ್ರು ಆದ್ರೆ ಐ ಥಿಂಕ್ ವಿ ಆರ್ ದ ಫಸ್ಟ್ ಇನ್ ಇಂಡಿಯಾ. ಓಕೆ, ಡ್ರೋನ್ ಡೆಲಿವರಿ ಮಾಡೋದಕ್ಕೆ ಗೌರ್ಮೆಂಟ್ ಪರ್ಮಿಷನ್ ಕೂಡ ಅವ್ರು ಹೇಳಿದ್ದಾರೆ. ಗೌಡ್ರೆ ಪರ್ಮಿಷನ್ ಸಿಕ್ಕಿದ್ರೆ ಯಾವ ಅಭ್ಯಾಸಕ್ಕೂ ಕೊಡಲ್ಲ, ಯಾರು ಕೊಡಲ್ಲ, ಫಸ್ಟ್ ಕೊಡೋದೇ ಸ್ಮಾರ್ಟ್ ಫೋನ್ಗೆ. ಅದೆಲ್ಲ ಸಿಕ್ಬಿಟ್ರೆ ಹೆಂಗಿರುತ್ತಲ್ಲ ಅದು. ಇನ್ನು ತುಂಬಾ ಅದರಲ್ಲಿ ಇನ್ನೋವೇಷನ್ ಇದೆ, ಬರೀ ನಾಟ್ ಓನ್ಲಿ ಡೆಲಿವರಿ. ಇವಾಗ ನಾವು ಮೊನ್ನೆ ಗೋವಾದಿಂದ ಬೆಂಗಳೂರು ಬರೋದಕ್ಕೆ ಎಷ್ಟು ನಿಮಿಷ ಫ್ಲೈಟ್ ಅಲ್ಲಿ? 15 minutes. 1 hour ಇಲ್ಲ, 45 minutes, 50 minutes. ಈಗ ನಾನು ಏರ್ಪೋರ್ಟ್ ಇಂದ ಮನೆ ಬರೋಷ್ಟರಲ್ಲಿ 2 hour ಆಯ್ತು. ಆ ಎಂಡಿಂದ ಈ ಎಂಡು ಅಂದ್ರೆ ಇದೆಲ್ಲ ಆಲ್ರೆಡಿ ಇವಾಗ ಎಲಿಫ್ಯಾಂಟ್ ಸರ್ವಿಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ, ಅದು ಟ್ಯಾಕ್ಸಿ, ಎಲಿ ಟ್ಯಾಕ್ಸಿ ಅಂತ ಹೇಳಿ. ಬಟ್ ಇನ್ನೂ ಅದಷ್ಟು ಅಡ್ವಾನ್ಸ್ ಆಗಿ ಇಂಡಿಯಾದಲ್ಲಿ ಸಪೋರ್ಟಿವ್ ಆಗಿಲ್ಲ. ತುಂಬಾ ಬರ್ತಾ ಇದೆ ಮೇಡಮ್, ಅದು ಪರ್ಮಿಷನ್ ಸಿಗಲ್ಲ. ಇಂಡಿಯಾದಲ್ಲಿ ಏನಂದ್ರೆ ನಮ್ಮೆಲ್ಲ ದುರಾದೃಷ್ಟ. ಒಂದು ಏನಾದ್ರು ಇನ್ನೋವೇಷನ್ ಇರೋದನ್ನ ಗೌರ್ಮೆಂಟ್ ತಗೊಂಡು ಕೊಟ್ರೆ, ಆ ಟೈಮಲ್ಲಿ ಅದೇನಾದ್ರು ಅಪ್ಪಿ ತಪ್ಪಿರೋ ಬಜ್ಜಿನೋ ಬೋಂಡನ ತಂದು ಕೊಟ್ರೆ ನಮ್ಮ ಪ್ರಾಜೆಕ್ಟ್ ಪೇಪರ್ ಎಲ್ಲಿರುತ್ತೆ? ಡಸ್ಟ್ಬಿನ್ ಒರೆಸ್ಬಿಟ್ಟು ಡಸ್ಟ್ಬಿನ್. ದಿಸ್ ಇಸ್ ಅವರ್ ಕಂಟ್ರಿನಲ್ಲಿ
ಗವರ್ಮೆಂಟ್ ಅಫಿಷಿಯಲ್ಸ್ ನಡೆಯೋದು. ಅಂದ್ರೆ ಯಾವುದಕ್ಕೂ ಕೂಡ ಒಂದು ಹೊಸ ಬಿಸ್ನೆಸ್ ಗೆ ಸಪೋರ್ಟಿವ್ ಆಗಿಲ್ಲ ಗವರ್ಮೆಂಟ್. ಆದ್ರೂ ಇಷ್ಟೆಲ್ಲ ಇದ್ರೂ ಅದ್ರ ಮಧ್ಯದಲ್ಲಿ ಒಂದು ಸಾಧನೆಗಳು ಮಾಡ್ತಿದೀವಲ್ಲ ಇಂಡಿಯಾದಲ್ಲಿ, ಅದಕ್ಕೆ ನಾವೆಲ್ಲ ವೆರಿ ಪ್ರೌಡ್ ಫೀಲ್. ನಮ್ಗೆಲ್ಲ ಇಂಡಿಯಾಸ್ ಆರ್ ಗ್ರೇಟ್ ಅಂತ ಅದು ಖುಷಿ ಪಡ್ಬೇಕು. ರಿಯಲಿ ನನಗೂ ಒಂದೊಂದ್ಸರಿ ಅನಿಸ್ಬಿಡುತ್ತೆ, ಅಯ್ಯೋ ಇದೆಲ್ಲ ಬೇಕಾ ಇವ್ರ ಮಧ್ಯ ಅಂತ. ಈಗ ಯಾವ್ದೋ ಸೂಪರ್ ಮಾರ್ಕೆಟ್ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಗೆ ಒಂದಷ್ಟು ಹೊಸ ಅನುಭವಗಳು. ಯಾರೋ ಬರ್ತಾರೆ, ಸರ್ ಇದನ್ನ ಯೂಸ್ ಮಾಡಂಗಿಲ್ಲ ಗೊತ್ತಾ ನಿಮ್ಗೆ, ಪೇಪರ್ ಪ್ಲಾಸ್ಟಿಕ್ ಇದು ಅಂತ. ಓಕೆ ಸರ್, ಏನ್ ಮಾಡ್ಬೇಕು ನೆಕ್ಸ್ಟ್? ಅದಕ್ಕೆ ಏನಿಲ್ಲ, ಬೇರೆ ಶಾರ್ಟ್ ಕಟ್. ಓಕೆ. ಇನ್ನೊಬ್ರು ಯಾರೋ ಮೊನ್ನೆ ಬಂದ್ರು, ಸರ್ ಇದರಲ್ಲಿ ನೀವು ಏನೋ ಸ್ನಾಕ್ಸ್ ಇದು ಕಲರ್ಡ್ ಬಟಾಣಿ ಗೊತ್ತಾ ನಿಮ್ಗೆ? ನನಗೇನ್ ಗೊತ್ತು, ಯಾವ್ದೋ ಕಂಪ್ನಿ ಅಂತಂದ್ರು, ಬ್ರ್ಯಾಂಡ್ ಅದು ತಗೊಂಡಿದ್ದೀನಿ, ಅದು ಕಲರ್ ಬಟಾಣಿ ಅಂತ ನನಗೆ ಗೊತ್ತಿಲ್ಲ, ಗ್ರೀನ್ ಪೀಸ್ ಅದು ಅಂತಂದ್ರು. ಉದ್ದೇಶ ಇದರಿಂದ ಜನಗಳಿಗೆ ಒಳ್ಳೇದು ಮಾಡಿ ಅಂತಲ್ಲ, ಉದ್ದೇಶ ನೀವ್ ಇದನ್ನ ಮಾಡ್ತಿದ್ದೀರಾ, ನನ್ನ ಉದ್ದೇಶ ಬೇರೆ ತರ ಇದೆ ನೋಡ್ಕೊಳ್ಳಿ ಅಂತ. ಏನ್ ಮಾಡೋಣ? ಸೊ ಹುಡುಕ್ಬಿಟ್ರೆ ಪ್ಲಾಸ್ಟಿಕ್ ಅನ್ನೋದು ಅದೆಲ್ಲ ನಾವು ಇಂಟೆನ್ಷನ್ಲಿ ಯಾವ್ದು ಮಾಡ್ತಿರಲ್ಲ. ಬಟ್ ಇವತ್ತು ಎಲ್ಲೋ ಒಂದ್ ಕಡೆಯಿಂದ ಈ ತರ ಒಂದು ಹೊಸ ಬಿಸ್ನೆಸ್ ಗಳಿಗೆ ಇಲ್ಲ ಎಂಟರ್ಪ್ರನರ್ಸ್ಗೆ ಇಲ್ಲಿ ಸಪೋರ್ಟ್ ಸಿಗಲ್ಲ. ಅದಕ್ಕೆ ತುಂಬಾ ಜನ ಎಲ್ಲ ಫಾರಿನ್ ಹೋಗ್ಬಿಡ್ತಾರೆ, ಆಮೇಲೆ ಬೈಯೋದು ಇವರೆಲ್ಲ ಓದ್ಬಿಟ್ಟು ಫಾರಿನ್ ದರ ಮಾಡಕ್ ಹೋಗಿದ್ರು. ಎಲ್ಲ ಇಲ್ಲೇ ಸಿಕ್ಕಿದ್ರೆ ಯಾಕೆ ಅಲ್ಲಿ ಹೋಗ್ತಾರೆ ಅಲ್ವಾ? ಹಾಗಾಗಿ ಇನ್ನೂ ಒಂದು 5 ವರ್ಷದಲ್ಲಿ ತುಂಬಾ ಚೇಂಜಸ್ ಆಗುತ್ತೆ ನೋಡಿ. 16.86 ಟ್ರಿಲಿಯನ್ ಇನ್ 2030ಗೆ ಅಷ್ಟು ಡಾಲರ್, ಅಷ್ಟು ದೊಡ್ಡ ಮಟ್ಟದ ಇಂಡಸ್ಟ್ರಿ ನಮ್ಮ ಬಿಸ್ನೆಸ್ ಇ ಕಾಮರ್ಸ್ ಇಂಡಸ್ಟ್ರಿ ಇಂಡಿಯಾದಲ್ಲಿ. ಇನ್ನೂ ಒಂದು 10-15% ಅಷ್ಟೇ ಬಿಸ್ನೆಸ್ ರನ್ ಆಗ್ತಿರೋದು ಇಂಡಿಯಾದಲ್ಲಿ. ಫ್ಯೂಚರ್ ತುಂಬಾ ದೊಡ್ಡದಿದೆ. ಏನಕ್ಕೆ ಇಷ್ಟೆಲ್ಲ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಮಾಡ್ತಾ ಇರೋಂತ ಒಂದು ಬಿಸ್ನೆಸ್ MLM ಅಲ್ಲ ಅನ್ನೋದನ್ನ ಹೇಳಲಿಕ್ಕೆ ಇಷ್ಟೆಲ್ಲ ಹೇಳಿದಾರ. ನಾವು ತುಂಬಾ ಜನಕ್ಕೆ ಇವತ್ತು MLM ಸರ್ ಇಬ್ಬರು ಸೇರ್ಸೋದು ಅಂದ್ರೆ MLM ಅಲ್ವಾ ಸರ್? ಕರೆಕ್ಟ್ ತಾನೆ? ಏನ್ ಸಾಯಿದವ್ರೆ, ಇಬ್ಬರು ಸೇರ್ಸೋದು ಅಂದ್ರೆ MLM ತಾನೆ? ತುಂಬಾ ಡಿಫರೆನ್ಸ್ ಇದೆ ಅಲ್ವಾ? ತುಂಬಾ ಜನಕ್ಕೆ ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಅದೇ ತರ, ಅದೇ ಲಾಸ್ಟ್ ಟೈಮ್ ಮಾಡ್ತಾನೆ ಇಬ್ರು ಸೇರ್ಸೋದು ಅದೇ ಅಲ್ವಾ? ನನಗೆ ಗೊತ್ತು. ಲಾಸ್ಟ್ ಟೈಮ್ ನೀವು ಮಾಡಿದ್ರಲ್ಲಿ ಎಲ್ಲಿ ಹೇಳ್ಕೊಂಡಿದ್ರು ಸರ್ ರೀಚಾರ್ಜ್ ಮಾಡೋದು ದುಡ್ಡು ಬರುತ್ತೆ ಅಂತ, ಗ್ರಾಸರೀಸ್ ತಗೊಂಡ್ರೆ ದುಡ್ಡು ಬರುತ್ತೆ ಅಂತ ಎಲ್ಲಿ ಹೇಳಿದ್ರು ಸರ್? ನಮ್ ಜನಕ್ಕೆ ಕೇಳಿಸ್ಕೊಳ್ಳೋ ಪೇಷನ್ಸ್ ಇರುತ್ತೆ. ಹಾಗಾಗಿ ಸೊ ಇಂತ ಒಂದು ದೊಡ್ಡ ಇಂಡಸ್ಟ್ರಿ ಒಳಗಡೆ ನೀವು ಇದೀರಾ ಅನ್ನೋದನ್ನ ಅರ್ಥ ಮಾಡಿಸೋದಕ್ಕೆ ಹಿಂದೆ ಹೇಗಿತ್ತು ಮುಂದೆ ಏನಾಗಿ ಹೊರಟಿದೆ ಅಂತ ತೋರಿಸ್ತಾರೆ. ಎಷ್ಟೋ ಜನಕ್ಕೆ ಇದು ಗೊತ್ತೇ ಇಲ್ಲ, ನೋ ಅವೇರ್ನೆಸ್, ಗೊತ್ತಿದ್ರೆ ತಿಳ್ಕೊಳಕ್ ಇಂಟ್ರೆಸ್ಟ್ ಇರೋದು. ಹಾಗಾಗಿ ಸ್ಮಾರ್ಟ್ ಪಿಕ್ ಅಂದ್ರೆ ಸುಮ್ಮನೆ ಏನೋ ಬಂದ್ವಿ ಯಾವ್ದೋ ಪ್ರಾಡಕ್ಟ್ ತಗೊಳಕ್ ಹೇಳೋದು, ತಗೊಂಡೆ ಅಲ್ಲೇನೋ ತಿಂಗಳ ಹೋಗಿ ಶಾಪಿಂಗ್ ಮಾಡಿ ಅಂತ ಹೇಳೋದು ಮಾಡ್ತಾ ಇದೀನಿ, ಇವರು ಸೇರಿಸಿ ಅಂತ ಹೇಳೋದು ಸೇರಿಸಿದೆ ಮುಗೀತು ಅಲ್ಲ. ನೀವು ಇರೋಂತ ಒಂದು ಇಂಡಸ್ಟ್ರಿ, ಈ ಇಂಡಸ್ಟ್ರಿಗೆ ಇಷ್ಟೊಂದು ಸೂಪರ್ ಪವರ್ ಇದೆ ಅಂತ ಹೇಳಿದ್ರೆ, ಆ ಇಂಡಸ್ಟ್ರಿ ಒಳಗಡೆ ಇನ್ನೊಂದು ಇಂಡಸ್ಟ್ರಿ ಇದೆ ನಮ್ದು ಅಫಿಲಿಯೇಟ್ ಅಂತ, ಅದೆರಡು ಸೇರಿದ್ರೆ ಇನ್ನ ಎಷ್ಟು ಪವರ್ಫುಲ್ ಅಂತ ಥಿಂಕ್ ಮಾಡಿ. ಆ ಒಂದು ಇಂಡಸ್ಟ್ರಿ ಒಳಗಡೆ ನೀವಿದ್ರೆ ಅದು ಗೊತ್ತಿಲ್ಲ ಎಷ್ಟೊಂದು ಜನಕ್ಕೆ. ಖರ್ಚು ಮಾಡ್ತಾನೆ ಅಮೆಝಾನ್ ಇರ್ಬೋದು, ಬ್ಲಿಂಕಿಟ್ ಇರ್ಬೋದು, ಸ್ವಿಗ್ಗಿ ಇರ್ಬೋದು, ಝೊಮ್ಯಾಟೊ ಇರ್ಬೋದು, ಊಬರ್ ಇರ್ಬೋದು, ಓಲಾ ಇರ್ಬೋದು, ಎನಿ ಆನ್ಲೈನ್ ಮಿಂತ್ರಾ ಇರ್ಬೋದು, ಯಾವುದೇ ಇ ಕಾಮರ್ಸ್ ಇರ್ಬೋದು, ಬಿಗ್ ಕಾಮರ್ಸ್ ಇರ್ಬೋದು, ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ತಗೊಂಡ್ರೆ ಇವತ್ತು ಥೌಸಂಡ್ಸ್ ಆಫ್ ಕ್ರೋರ್ಸ್ ಅವ್ರು ಟರ್ನ್ ಓವರ್ ಮಾಡಿ ಬೆನಿಫಿಟ್ ತಗೊಳ್ತಿದ್ದಾರೆ. ಬಟ್ ಅದನ್ನೆಲ್ಲ ಮಾಡ್ತಿರೋದು ಯಾರು? ಯೂಸ್ ಮಾಡ್ತಿರೋದು ಯಾರು? ನಾವು. ದುಡ್ಡೆಲ್ಲ ಯಾರಾಗಿದ್ರು? ಅವ್ರದ್ದು. ಯಾರು ಸರ್? ಹೊರಗಡೆ ದೇಶ. ನಿಮ್ ದುಡ್ಡೇ ಹೋಗ್ತಿರೋದು. ಬೆನಿಫಿಟ್ ಯಾರು ತಗೊಳ್ತಿದ್ದಾರೆ? ಹೊರಗಡೆ ದೇಶ. ಬಟ್ ಈಗ ಬೆನಿಫಿಟ್ ಎಲ್ಲ ವಾಪಸ್ ನಿಮಗೆ ಬರ್ತಾ ಇದೆಯಲ್ವಾ? ಅದು ಖುಷಿ ಇಲ್ವಾ? ನೆಕ್ಸ್ಟ್ ಟ್ರಾನ್ಸ್ಫಾರ್ಮೇಶನ್ ವಿಲ್ ಬಿ driven by technological ಸೊ ಇನ್ನು ಹೋಗ್ತಾ ಟೆಕ್ನಾಲಜಿ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ? ಡೆಫಿನೆಟ್ಲಿ ನಾವೇನಾಗ್ಬೇಕು? ನಾವು ಅದಕ್ಕೆ ಅಡ್ವಾನ್ಸ್ ಪ್ರಿಪೇರ್ ಆಗ್ತೀವಿ. ರೆಡಿ ಇದ್ದೀರಾ? ಎಸ್ ಸರ್. ಟ್ರಾನ್ಸ್ಫಾರ್ಮೇಶನ್ ಯಾರು ತಗೊಂಡಿದ್ದು ಜೀವನ ಚೇಂಜ್ ಮಾಡಿದ್ದೀರಾ ಸರ್? ಚೇಂಜ್ ಮಾಡಿದ್ರಾ? ಟ್ರೈ ಮಾಡೋದು ಆಗಿಲ್ವಾ? ಆಗಿದ್ದೀರಾ? ಓಕೆ. ನೆಕ್ಸ್ಟ್, ಟೆಕ್ನಾಲಜಿ ಹ್ಯಾಸ್ ಬಿನ್ ಡಿಸೈನ್ ಟು ಮ್ಯಾಚ್ ಕನ್ಸ್ಯೂಮರ್ ರಿಕ್ವೈರ್ಮೆಂಟ್. ಸೊ ಇವತ್ತು ಮೊನ್ನೆ ಶಿವು ಒಂದು ಕಾರ್ ತಗೊಳಕ್ ಹೋಗಿದ್ರು.
ಸೊ ಆ ಕಾರ್ ಶೋರೂಮ್ ನನ್ನ ಕರ್ಕೊಂಡು ಹೋಗಿ ಸರ್ ತಗೊಂಡಿದ್ದೀನಿ ಬನ್ನಿ ಅಂತ. ಸೊ ಅಲ್ಲಿ ಹೋದಾಗ ಹೇಳಿದ್ರು ಸರ್ ಈ ಕಾರ್ಗೆ ನಿಮ್ಗೆ ಏನ್ ಬೇಕು ಅದನ್ನೆಲ್ಲ ನಾವು ನೀವು ಹೆಂಗ್ ಹೇಳ್ತೀರಾ ಆ ತರ ಡಿಸೈನ್ ಮಾಡಿ ಕೊಡ್ತೀವಿ ಅಂತ. ನಿಮ್ಗೆ ಯಾವ ಟೈರ್ ಬೇಕು, ಸೊ ಯಾವ ಕಲರ್ ಬೇಕು, ಒಳಗಡೆ ಇಂಟೀರಿಯರ್ ಯಾವ ಕಲರ್ ಬೇಕು, ಶೀಟ್ ಯಾವ ತರ ಇರಬೇಕು. ಸುದೀಪು ಇವ್ರು ಇಬ್ರು ಹೋಗಿದ್ರು ತೊಗೊಳಕ್ಕೆ. ಸೊ ಎಲ್ಲ ಹೇಳಿದ್ರು. ಸೊ ಅದೇ ತರ ಬಿಸ್ನೆಸ್ ಕೂಡ ಇವತ್ತು ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅದ್ ತಕ್ಕಂಗೆ ಡಿಸೈನ್ ಆಗ್ತಾ ಇದೆ. AC ವರ್ಕ್ ಆಗ್ತಿದ್ಯಾ? ಅಲ್ವಾ 24 26 ಇಟ್ಬಿಡಿದ್ರಿ ಫುಲ್ಲು. ಅಲ್ಲಿ ಒಂದಷ್ಟು ಜನಕ್ಕೆ ತುಂಬಾ ಚಳಿ ಆಗ್ತಿದೆ ಅನ್ಸುತ್ತೆ, ಅದಕ್ಕೆ ಅವರು ಅಲ್ಲಿಂದ ಗಲಾಟೆ ಮಾಡ್ತಾರೆ. ಆ ಕಡೆ ಜಾಸ್ತಿ ಬರ್ತೀಯ ಚಳಿ? ಜಾಸ್ತಿ ಆಗ್ತಿದ್ಯಾ? ಸ್ವಲ್ಪ ಈ ಕಡೆ ಕುತ್ಕೊಳ್ಳಿ, ಸ್ವಲ್ಪ ಜಾಸ್ತಿ ತುಂಬಾ ಸೆಕೆ ಆಗ್ತಿದೆ ಇಲ್ಲಿ. ಸೊ ನಮ್ಮ ಒಂದು ಕನ್ಸ್ಯೂಮರ್ ರಿಕ್ವೈರ್ಮೆಂಟ್ ಬೇಸ್ಡ್ ಆನ್ ದ ಕನ್ಸ್ಯೂಮರ್ ರಿಕ್ವೈರ್ಮೆಂಟ್ ಮೇಲೆ ಇವತ್ತು ಪ್ರತಿಯೊಂದು ಬಿಸ್ನೆಸ್ ಕೂಡ ಡಿಸೈನ್ ಆಗ್ತದೆ. ಸೊ ನಾವು ಕೂಡ ಅಷ್ಟೇ ಇಷ್ಟು ವರ್ಷ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ, ನೀವು ಸ್ಪೆಂಡ್ ಮಾಡ್ತಾ ಇದ್ದೀರಾ, ಬಟ್ ನಿಮ್ನಲ್ಲಿ ಯಾವುದೇ ತರ ಬೆನಿಫಿಟ್ಸ್ ಇಲ್ಲ. ನಿಮಗೆ ನೀವು ಮಾಡಂತ ಒಂದು ಖರ್ಚಲ್ಲೇ ಒಂದು ಇನ್ಕಮ್ ಸಿಗುತ್ತೆ ಅಂತ ಹೇಳಿ ನಾವು ಕೂಡ ಅಷ್ಟೇ ಒಂದು ಹೊಸ ಬಿಸ್ನೆಸ್ ಇನ್ನೋವೇಟ್ ಮಾಡಿ ಡಿಸೈನ್ ಮಾಡಿದಕ್ಕೆ ಇವತ್ತು ಇಲ್ಲಿ ಎಷ್ಟೊಂದು ಜನ ಕುತ್ಕೊಂಡಿದ್ದಾರೆ. ಪ್ರತಿ ವಾರ ಇನ್ಕಮ್ ನ ತಗೊಳ್ತಾ ಇದ್ದಾರೆ. ಕರೆಕ್ಟ್ ಅಲ್ವಾ? ಇನ್ನು ಫ್ಯೂಚರ್ ಅಲ್ಲಿ ಬೇರೆ ಲೆವೆಲ್ಗೆ ಬಿಸ್ನೆಸ್ ಹೋಗುತ್ತೆ. ಎಷ್ಟು ಜನ ಇನ್ಕಮ್ ತಗೊಳ್ತಿದ್ದೀರಾ? ಆಲ್ರೆಡಿ ತಗೊಂಡಿದ್ದೀರಾ? ಎಸ್, ಖುಷಿ ಇದೆಯಾ? ಎಂಡ್ ಆಫ್ ದಿ ಡೇ ವೆರಿ ಸಿಂಪಲ್. ಅಷ್ಟು ದುಡ್ಡು ಇವತ್ತು ನೀವೇನ್ ತಗೊಳ್ತಿದ್ದೀರಾ ಅದು ಯಾವ್ದೋ ಒಂದು ಕಂಪ್ನಿಗೆ ಹೋಗ್ತಾ ಇದ್ದ ದುಡ್ಡು, ಅದು ಸೇವ್ ಆಗಿದೆ, ವಾಪಸ್ಸು ನಿಮಗೆ ನಿಮ್ದು ರಿಟರ್ನ್ ಬರ್ತಾರೆ. ಬೇರೆ ಕಡೆ ಆಪರ್ಚುನಿಟಿ ಇಲ್ಲ, ಆಪರ್ಚುನಿಟಿ ಇಲ್ಲಿ ನಿಮ್ಗೆ ಸಿಕ್ಕಿದೆ. ಖುಷಿ ಇದೆಯಾ ಅದಕ್ಕೆ? ನೆಕ್ಸ್ಟ್ ಡೆಲಿವರಿ ಮಾಡು. ಡ್ರೋನ್ ರೋಬೋಟ್ ಆಲ್ರೆಡಿ ಹೇಳಿದ್ವಿ. ನೋಡೋಣ, ಮೈಸೂರಲ್ಲಿ ನಾವು ಕೂಡ ವಿಶ್ ಮಾಡೋಣ. ನನ್ನ ಫ್ರೆಂಡ್ ಅವರು ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಡಿಸೈನ್ ಮಾಡ್ತಿದ್ದಾರೆ. ಸೊ ಅದೇನೋ ಪರ್ಮಿಷನ್ ಸಿಕ್ಕಿದ್ರೆ